ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Now formula is prepared. Write down how to prepare Jivamrutam. ಹಾಂ, ಬರ್ಕಳಿ ಎಲ್ಲ ಯಾವ ರೀತಿ ನೀವು ಜೀವಾಮೃತ ತಯಾರಿಸೋದು ಅಂತ. Take 200 liters of the water. 200 ಲೀಟರ್ ನೀರನ್ನು ತೆಗೆದುಕೊಳ್ಳಿ. Don't use the saline water. We want pure water. ಕ್ಷಾರವಾದ ನೀರನ್ನು ತಗೋಬೇಡ್ರಿ. ಅಂದರೆ ಉಪ್ಪು, ಕ್ಷಾರ ಅಂದರೆ ಉಪ್ಪು ನೀರನ್ನು ತಗೋಬೇಡಿ. ಉಪ್ಪು ನೀರು. Okay. To take the water, you can utilize the iron drum or round shape cement concrete ರಿಂಗು ಕಬ್ಬಿಣದ ಡ್ರಮ್ಮನ್ನು ತಗೊಳ್ಳಿ, ಅಥವಾ ಸಿಮೆಂಟ್ ಬೆಳೆ ಬಿಡ್ತೀವಲ್ಲ ನಾವು ಪಿಟ್ಟಿಗೆ, ಸೋಕ್ ಪಿಟ್ಟಿಗೆ, ಬಾವಿಗೆಲ್ಲ ಅದನ್ನು ತಗೊಳ್ಳಿ. Otherwise, you can use the mud vessels. ಆದರೆ ನಮ್ಮಲ್ಲಿ ಮುಂಚೆ ಇದ್ದಿದ್ದು ವಾಡೆ, ಮಣ್ಣಿನ ದೊಡ್ಡ ದೊಡ್ಡ ಇದ್ದಿದ್ದು, ಅವು ಇವಾಗ ಯಾರು ಬೀಜ ತುಂಬಕ್ಕೆ, ಧಾನ್ಯ ತುಂಬಕ್ಕೆ ಉಪಯೋಗಿಸ್ತಿಲ್ಲ. ಅದನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು. क्या बोलते हैं उसको? mud vessel को? ವಾಡೆ. Okay. If you are not having the money to purchase the tank from the market, don't take the loan from money lender and banks. Not necessary to purchase the tank also. ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದಾಗ, ಕೆಲವ್ರ ಹತ್ರ ಇರಲ್ಲ, ಅಂಥ ಸಮಯದಲ್ಲಿ ನೀವು ಈ ಲೇವಾದೇವಿಯವ್ರ ಹತ್ರ ಹೋಗಿ ಜೀವಾಮೃತ ಡ್ರಮ್ಗೋಸ್ಕರ ನೀವು ಅವ್ರ ಹತ್ರ ಸಾಲ ತಗೋಬೇಡಿ. Near the water resources, that means well, tube well, what may be, ನಿಮ್ಮ ನೀರಿನ ಮೂಲ ಕೆರೆ ಪಕ್ಕದಲ್ಲಿ ಇರ್ಬೋದು. ಅಂತ ಕೆರೆ ನೀರು ನೀವು ಉಪಯೋಗಿಸ್ಬೋದು ಏತದ ಮೂಲವಾಗಿ, ಅಥವಾ ನೀವು ಬಾವಿಯಿಂದ ನೀರು ತೆಗಿಬೋದು, ಅಥವಾ ಕೊಳವೆ ಬಾವಿ, ಬೋರ್ವೆಲ್ಲಿಂದ ನೀವು ನೀರು ತೆಗಿಬೋದು. ಎಲ್ಲಿನ ನೀರಿನ ಮೂಲ ಇದೆಯೋ ಅಲ್ಲಿಗೆ ನೀವು you dig the pit, ಒಂದು ಗುಂಡಿಯನ್ನು ತೆಗಿರಿ. ಮಣ್ಣೊಳಗೆ ಒಂದು ಗುಂಡಿ, round shape, ಗುಂಡಾಕಾರ, ವೃತ್ತಾಕಾರದಲ್ಲಿ ಅದನ್ನು ಒಂದು ಗುಂಡಿ ತೆಗಿರಿ. remove the soil and add the soil around the bank of the pit. ಆ ಮಣ್ಣನ್ನು ತೆಗೆದುಕೊಂಡು ನೀವು ಆ ಏನು ಬಗ್ದಿದ್ರು ಅದ್ರ ಸುತ್ತಲೂ ಬದುವಾಗಿ ಹಾಕಿ. Hammer the wall of the pit by the hammerer. ನೀವು ಒಂದು ಒಳ್ಳೆ ಗಟ್ಟಿಯಾದ ಗುಂಡು ಕೋಲನ್ನಾಗಲಿ ಯಾವುದನ್ನ ತಗೊಂಡು ಅದನ್ನು ಮಣ್ಣಿನ ಗೋಡೆನ ಚೆನ್ನಾಗಿ ಜಡೀರಿ. By sprinkling the water. ಸ್ವಲ್ಪ ತೆಳುವಾಗಿ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಚೆನ್ನಾಗಿ ಬಡಿದು ಅದನ್ನು ಗಟ್ಟಿ ಮಾಡಿ. So that wall can become the hard, compact. ಮುಂಚೆನೆ ಹೇಳಿದೆ. There will be no cracks will be appeared on the wall. And Jivamrutam will not be percolated to the cracks. ನೀವು ಯಾವಾಗ ಚೆನ್ನಾಗಿ ಗಟ್ಟಿ ಹೊಡಿತೀರೋ ಆ ಗೋಡೆಯಲ್ಲಿ, ಮಣ್ಣಿನ ಗೋಡೆಯಲ್ಲಿ ಬಿರುಕು ಬರೋದಿಲ್ಲ. ನೀವು ಜೀವಾಮೃತ ಮಾಡಿದಾಗ ಅದರಿಂದ ಸೋರಿ ಆಚೆ ಹೋಗೋದಿಲ್ಲ. And fill up the water in that tank for 8 days. ಅದರೊಳಗೆ 8 ದಿವಸ ನೀರನ್ನು ತುಂಬಿಡಿ. Within 8 days, we can see that there are cracks are not fulfilled now. ನೀವು 8 ದಿವಸದಲ್ಲಿ ಏನು ನೋಡ್ತೀರಿ? ಗೋಡೆ ಮೇಲೆ ಬಿರುಕುಗಳಾಗಿರೋದನ್ನ ನೋಡ್ತೀರಿ. Then prepare Jivamrutam in that pit. ನೀವು
ಅಂದರೆ 8 ದಿವಸ ನೀವು ನೀರಿಳಿಸಿದಾಗ ಅಲ್ಲಿ ಬಿರುಕುಗಳನ್ನ ಕಾಣಬಾರದು. ಅದಾದ ನಂತರ ನೀವು ಅದರೊಳಗೆ ಜೀವಾಮೃತವನ್ನು ಉಪಯೋಗಿಸಿ. We have to arrange the shadow on the pit. ನೀವು ಅದ್ರ ಮೇಲೆ ಒಂದು ನೆರಳಿನ ಚಾವಣಿ ಮಾಡಬೇಕು. ಈ 8 ದಿವಸ ನೀರು ನಿಲ್ಲಿಸೋದ್ರಿಂದ ಏನಾಗುತ್ತೆ ಅಂದರೆ ನೀರು ಇಂಗುತ್ತೆ, ಮತ್ತೆ ತುಂಬಿ ಮತ್ತೆ ಇಂಗ್ತಾ ಇರುತ್ತೆ. ಯಾವಾಗ ಸುತ್ತಲೂ ಇರೋ ಮಣ್ಣು ಹಾಕಿರೋವಂಥ ನೀರಿನ ಪ್ರಮಾಣ, ಅದಕ್ಕಿರೋವಂಥ ಕೈನೆಟಿಕ್ ಎನರ್ಜಿ ಅಥವಾ ಶಕ್ತಿ ಏನಿದೆ ಅದು ಇರೋ ತನಕ ಅದು ಎಳ್ಕೊಂಡು ಪೂರ್ತಿ ಸುತ್ತಲಿರೋ ಮಣ್ಣು ನೀರುಮಯ ಆಗುತ್ತೆ. ಅದಾದ ನಂತರ ನೀವು ನೀರು ಜೀವಾಮೃತ ಮಾಡಿದ್ರೆ ಅದು ಸೋರಿಕೆಯಾಗಿ ಹೊರಗೆ ಹೋಗೋದಿಲ್ಲ. To avoid the state exposure of the sunlight and rain. ನೀವು ಇದ್ರ ಮೇಲೆ ಇನ್ನೊಂದು ಮುಖ್ಯವಾದೇನು ಅಂದರೆ ಈ ಜೀವಾಮೃತದ ಮೇಲೆ ನೇರವಾದ ಬಿಸಿಲು ಬೀಳೋಗಿಲ್ಲ. ಹಾಗಾಗಿ ಏನು ಮಾಡ್ತೀರಾ, ಮೇಲೊಂದು ಚಾವಣಿ ನಿರ್ಮಿಸ್ಕೊಂತೀರ. ಡ್ರಮ್ ಆಗಲಿ ಯಾವುದೇ ಉಪಯೋಗಿಸಿದ್ರು ಒಂದು ಅದಕ್ಕೆ ನೆರಳನ್ನು ನಿರ್ಮಾಣ ಮಾಡಬೇಕು. And husband and wife can dig the pit very well within one day. Now take one bowl, take small water, take the bowl, add 10 kg of the local cow dung in that water and mix by the hand in the water very well. ಸ್ನೇಹಿತರೆ, ನೀವು ಜೀವಾಮೃತಕ್ಕೆ ಸಗಣಿ ಉಪಯೋಗಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ ಒಂದಷ್ಟು ಸ್ವಲ್ಪ ಗಟ್ಟಿನೂ ಆಗುತ್ತೆ. ನೀವು ಯಾವಾಗ ಅದನ್ನು ನೀರೊಳಗೆ ಹಾಕ್ತೀರ ಎಲ್ಲ ಗರಣೆಗಳು ತೇಲಕ್ಕೆ ಶುರು ಆಗ್ಬಿಡುತ್ತೆ. ಗರಣೆ ಅಂದರೆ ಗೆಡ್ಡೆಗಳು. ಹಾಗಾಗಿ ನೀವು ಎಷ್ಟೇ ತಿರುಗಿಸಿದ್ರು ಆ ಗೆಡ್ಡೆನ ಇದಾಗುತ್ತೆ, ಬೇಜಾರು ಮಾಡಿ ಜೀವಾಮೃತ ಮಾಡೋದು ಬಿಟ್ಬಿಡ್ತೀರ. ಹಾಗಾಗಿ ಏನು ಮಾಡಬೇಕು ಅಂದರೆ ಒಂದು 10 kg ಸಗಣಿ ಹಾಕೋ ಅಷ್ಟು ನೆನೆಯೋಷ್ಟು ನೀವು ಒಂದು ಬೇರೆ ಪಾತ್ರೆನೋ ಒಂದು ಬಕೆಟ್ ಏನಾದ್ರು ತೊಗೊಂಡು ಅದ್ರೊಳಗೆ ಹಾಕಿ ಅದಕ್ಕೆ ನೀರು ಬೆರೆಸಿ ಚೆನ್ನಾಗಿ ಮನೆ ಮುಂದೆ ರಗಡ ಮಾಡ್ತಿದ್ವಲ್ಲ, ಸಾರ್ಸಕ್ಕೆ ಉಪಯೋಗಿಸ್ತಿದ್ವಿ, ಆ ಥರ ಯಾವುದೇ ಒಂದು ಗರಣೆ ಇಲ್ದೇ ಅದನ್ನು ಮಾಡಿಬಿಟ್ಟು ಹಾಕಿ. You can utilize mixer also, no problem. But we have to convert the local cow dung in the slurry. ನಾವು ನಾಟಿ ಹಸುವನ್ನು ಸಗಣಿಯನ್ನು ಏನು ಮಾಡ್ಬೇಕು, ನಾವು ಪಾಯಸ ಮಾಡಬೇಕು. And then add the slurry in the 200 liter water. ಆ ಸ್ಲರಿ, ಆ ರಗಡ ಏನು ಮಾಡಿದೀವಿ ಅದನ್ನು ನಾವು ಡ್ರಮ್ಗೆ ಹಾಕಬೇಕು. Those old cows which are not giving the calf, not giving the milk, the best dung we have to utilize, topmost. ಯಾವ ಹಸು ವಯಸ್ಸಾಗಿ ಅದು ಕರು ಹಾಕೋದಿಲ್ಲ ಅಥವಾ ಅದು ಹಾಲು ಕೊಡ್ತಿಲ್ಲ, ಅದ್ರ ಸಗಣಿ ಅತಿ ಉತ್ಕೃಷ್ಟ. So those old cows are going to slaughterhouses, you purchase them, do the double price and utilize in the Subhash Palaya. ಸ್ನೇಹಿತರೆ, ಯಾವ ವೃದ್ಧ ಹಸುಗಳು, ಯಾವ ದುರ್ಬಲ ಹಸುಗಳನ್ನ ನಿಮ್ಮ ಕಸಾಯಿಖಾನೆಗಳಿಗೆ ತೊಗೊಂಡೋಗ್ತಿದ್ದಾರೋ, ಯಾವ್ದು ಹಾಲು ಕೊಡಲ್ವೋ, ಹಾಲುಗಳು ಕಮ್ಮಿ ಇದಾವೆ ಅಂತ ಏನು ಹೇಳ್ತಿರಲ್ಲ, ಅಂಥ ಹಸುಗಳನ್ನ ತಗೊಳ್ಳಿ. ಅತಿ ಉತ್ಕೃಷ್ಟವಾದ ಸಗಣಿ ನಮ್ಮ ಸುಭಾಷ್ ಪಾಳೇಕರ್ ಕೃಷಿಲಿ ಉಪಯೋಗಿಸೋಕ್ಕೆ ಸಿಗುತ್ತೆ. Okay.